ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋದ ವಿಡಿಯೋದಲ್ಲಿ ನಾನು OTG ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ OTGಯಲ್ಲಿ ನಾನು ಬನಾನಾ ಚಾಕ್ಲೇಟ್ ಕೇಕ್ ರೆಸಿಪಿನ ಮಾಡೋಣ ಅನ್ಕೊಂಡಿದ್ದೀನಿ. ಈ ಒಂದು ಚಾಕ್ಲೇಟ್ ಕೇಕ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಲ್ಲಾದ್ರೂ ತಿನ್ಬೋದು, ಇಲ್ಲ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೂ ಕೂಡ ಸ್ನ್ಯಾಕ್ ರೀತಿಯಲ್ಲಾದ್ರೂ ಕೊಡ್ಬೋದು. ಬನ್ನಿ ಈಗ ಬನಾನಾ ಚಾಕ್ಲೇಟ್ ಕೇಕ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು 2 ಪಚ್ಚಬಾಳೆಹಣ್ಣ ಈ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈ ಒಂದು ಬನಾನಾ ಚಾಕ್ಲೇಟ್ ಕೇಕ್ಗೆ ಪಚ್ಚಬಾಳೆಹಣ್ಣೆ ಆಗಬೇಕು ಅಂತ ಏನಿಲ್ಲ, ಪುಟ್ಬಾಳೆಹಣ್ಣು ಇದ್ರೂ ಕೂಡ ಆಗುತ್ತೆ. ನಮ್ಮ ಮನೇಲಿ ಪಚ್ಚಬಾಳೆಹಣ್ಣು ಇತ್ತು ಅಂದ್ಬಿಟ್ಟು ನಾನಿಲ್ಲಿ ಪಚ್ಚಬಾಳೆಹಣ್ಣೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಈ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾನೇ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ 2 ಪಚ್ಚಬಾಳೆಹಣ್ಣ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಾದ್ಮೇಲೆ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಬಿಟ್ಟು ಕ್ಲೀನ್ ಆಗಿ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ. ನೋಡ್ತಾ ಇರ್ಬೋದು, ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದನ್ನ ಈಗ ಒಂದು ಬೌಲ್ಗೆ ಹಾಕೊಂಡು 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್, ಒಂದು ಅರ್ಧ ಸ್ಪೂನ್ ಆಗೋಷ್ಟು ವಿನೆಗರು, ಹಾಗೆ ಒಂದು 1/4 ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ ನ ಹಾಕೊಂಡು ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಒಂದು 5 ನಿಮಿಷ ಬೇಟ್ ಮಾಡ್ಕೋತೀನಿ. ನೋಡಿ, ಈಗ ಒಂದು 5 ನಿಮಿಷ ಆದ್ಮೇಲೆ ಕಂಪ್ಲೀಟ್ ಆಗಿ ಇದು ರೆಡಿ ಆಗಿದೆ. ಒಂದು ಸ್ಟೈನರ್ ನ ತಗೊಂಡು 1/2 ಕಪ್ ಆಗೋಷ್ಟು ಮೈದಾ, ಒಂದು 3/4 ಕಪ್ ಆಗೋಷ್ಟು ಕೋಕೋ ಪೌಡರು, ಹಾಗೆ 3/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಸಾಲ್ಟ್ ನ ಹಾಕೊಂಡು ಇದನ್ನ ಕಂಪ್ಲೀಟ್ ಆಗಿ ಒಂದ್ರಿಸ್ಕೋತೀನಿ. ಈ ರೀತಿಯಲ್ಲಿ ಒಂದ್ರಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಂಟಿರೋದಿಲ್ಲ, ಕ್ಲೀನ್ ಆಗಿ ಹಸಿಟ್ ಎಲ್ಲ ಬೀಳುತ್ತೆ. ಕ್ಲೀನ್ ಆಗಿ ನಾನು ಒಂದ್ರಿಸ್ಕೊಂಡಾದ್ಮೇಲೆ ಈ ರೀತಿಯಲ್ಲಿ ಬೀಟ್ ನ ಮಾಡ್ಕೋತೀನಿ. ಅಕಸ್ಮಾತ್ ಏನಾದ್ರೂ ಗಟ್ಟಿ ಅನ್ಸಿದ್ರೆ ಹಾಲು ಇಲ್ಲ ನೀವು ನೀರ್ನ ಸೇರಿಸ್ಕೊಂಡು ಕ್ಲೀನ್ ಆಗಿ ನೀವು ಈ ರೀತಿಯಲ್ಲಿ ಬೀಟ್ ನ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ನನಗೊಂದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ನೀರ್ನ ಹಾಕೊಂಡು ಕ್ಲೀನ್ ಆಗಿ ಬೀಟ್ ನ ಮಾಡ್ಕೋತಾ ಇದ್ದೀನಿ. ಹೊರಗಡೆಯಿಂದ ಕೇಕ್ ನ ತಂದು ಮಕ್ಳಿಗೆ ಕೊಡೋ ಬದಲು ನೀವೇನೆ ಈ ರೀತಿಯಲ್ಲಿ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು, ನನಗೆ ಮತ್ತೆ ಗಟ್ಟಿ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇನ್ನೂ ಒಂದು 3-4 ಸ್ಪೂನ್ ಆಗೋಷ್ಟು ಹಾಲ್ನ ಹಾಕೊಂಡು ಕ್ಲೀನ್ ಆಗಿ ಈಗ ಬೀಟ್ ನ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಕ್ಲೀನ್ ಆಗಿ ಬೀಟ್ ನ ಮಾಡಾದ್ಮೇಲೆ ಒಂದು ಸ್ವಲ್ಪ ಬ್ಯಾಟರ್ ನ ತಗೊಂಡು ಮೇಲಿಂದ ಈ ರೀತಿಯಲ್ಲಿ ಬಿಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದ್ರೆ ಪರ್ಫೆಕ್ಟ್ ಆದಂತಹ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಅಂತ. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಗೋಡಂಬಿ ಪೀಸಸ್ ನ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕೇಕ್ ಮೋಲ್ಡಿಗೆ ಈ ಒಂದು ಕೇಕ್ ಬ್ಯಾಟರ್ನ ನಾನು ಸೇರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕೇಕ್ ಮೋಲ್ಡಿಗೆ ಈ ರೀತಿಯಲ್ಲಿ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಕೇಕ್ ಬ್ಯಾಟರು ಕೂಡ ರೆಡಿ ಆಗಿದೆ. ಸೊ ಅದಕ್ಕೋಸ್ಕರ ಕೇಕ್ ಬ್ಯಾಟರ್ನ ಈ ಒಂದು ಮೋಲ್ಡಿಗೆ ಸೇರಿಸ್ಕೊತಾ ಇದ್ದೀನಿ. ಐ ಹೋಪ್ ಈ ಒಂದು ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನೋಡ್ತಾ ಇರ್ಬೋದು, ಈಗ ಕಂಪ್ಲೀಟ್ ಆಗಿ ನಾನು ಕೇಕ್ ಬ್ಯಾಟರ್ನೆಲ್ಲ ಮೋಲ್ಡಿಗೆ ಹಾಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಗೋಡಂಬಿನ ಫ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಹಾಗೆ ಚಾಕೋ ಚಿಪ್ಸು ಕೂಡ ಇತ್ತು, ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮೇಲ್ಗಡೆ ಈ ರೀತಿಯಲ್ಲಿ ಹಾಕೋತಾ ಇದ್ದೀನಿ. ಮಕ್ಕಳಿಗೆಲ್ಲ ಕೊಡೋದ್ರಿಂದ ಈ ರೀತಿಯಲ್ಲಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬೇಕು ಅಂದ್ರೆ ನೀವು ಇನ್ನು ಹೆಲ್ದಿ ಕಾನ್ಶಿಯಸ್ ಅಲ್ಲಿ ಬೇಕು ಅಂದ್ರೆ ಮೈದಾ ಬದಲು ನೀವು ಗೋಧಿ ಹಿಟ್ಟು ಇಲ್ಲ ರಾಗಿ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬಹುದು. ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ, ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ ಆ ಒಂದು ಹಿಟ್ಟನ್ನ ನೀವು ಸೇರಿಸ್ಕೋಬಹುದು. ನೋಡ್ತಾ ಇರ್ಬೋದು, ಈಗ ನಾನಿಲ್ಲಿ ಕೇಕ್ ಮೋಲ್ಡ್ನ ಈಗ ಓವನಲ್ಲಿ ಇಟ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಒಂದು 10 ನಿಮಿಷ ಫ್ರೀ ಹಿಟ್ಟನ್ನ ಮಾಡ್ಕೊಂಡಿದ್ದೆ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಎಕ್ಸಾಕ್ಟ್ ಆಗಿ ನಾನು 40 ಮಿನಿಟ್ಸ್ ಬೇಕಾಗೋದಿಕ್ಕೆ ಇಟ್ಟಿದ್ದೆ. ನೋಡ್ತಾ ಇರ್ಬೋದು, ಈಗ ಕಂಪ್ಲೀಟ್ ಆಗಿ ಕೇಕು ಬೇಕಾಗಿದೆ. ನೋಡ್ತೀನಿ ಫಸ್ಟ್ ಏನಾದ್ರೂ ಬೆಂದಿದ್ಯಾ ಇಲ್ವಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರೂ ಬೆಂದಿಲ್ಲ ಅಂದ್ರೆ ಇನ್ನೂ ಒಂದು 5 ನಿಮಿಷ ಬೇಕಾಗೋದಿಕ್ಕೆ ಇಡ್ಬೋದು. ನೋಡಿ, ಇವಾಗ ಒಂದು ಚಾಕ್ನ ತಗೊಂಡು ಈ ರೀತಿಯಲ್ಲಿ ನಾನು ಸ್ಟಿಕ್ ಮಾಡಿ ನೋಡ್ತಾ ಇದ್ದೀನಿ. ಒಂದು ಚೂರು ಕೂಡ ಇಟ್ಟು ಅಂಟಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಕೇಕು ಬೇಕಾಗಿತ್ತು. ಎಕ್ಸಾಕ್ಟ್ ಆಗಿ 40 ಮಿನಿಟ್ಸ್ ಅಲ್ಲೇ ಕೇಕು ಪರ್ಫೆಕ್ಟ್ ಆಗಿ ಬೆಂದಿತ್ತು. ನೋಡ್ತಾ ಇರ್ಬೋದು, ಈಗ ಕಂಪ್ಲೀಟ್ ಆಗಿ ನಾನು ತಣ್ಣಗಾಗ್ಲಿಕ್ಕೂ ಕೂಡ ಬಿಟ್ಟಿದೆ. ಈಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈಗ ಮೋಲ್ಡ್ ಇಂದ ಕೇಕ್ ನ ತೆಗೆದು ಈಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಪಾಂಜಿಯಾಗಿ ಹಾಗೆ ಸಾಫ್ಟ್ ಆಗಿ ಬಂದಿತ್ತು ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ಹಾಗೆ ಕೇಕು ಅಷ್ಟೇನೆ ತುಂಬಾನೇ ರುಚಿಯಾಗಿ ಬಂದಿತ್ತು. ಐ ಹೋಪ್ ಈ ಒಂದು ಬನಾನಾ ಚಾಕ್ಲೇಟ್ ಕೇಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನ ಯಾರೆಲ್ಲ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ,
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಕೇಕ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ಬಂದಿತ್ತು ಅಂದ್ರೆ ನೀವು ನಂಬೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಯಾವ ರೀತಿ ಬಂದಿತ್ತು ಅಂತ ನನಗೆ ತಪ್ಪದೇನೆ ಕಮೆಂಟ್ ಮಾಡಿ. ಒಂದ್ಸಲ ನೀವೇನಾದ್ರೂ ಮಕ್ಳಿಗೆ ಮಾಡಿಕೊಟ್ರೆ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ, ಹಾಗೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡ್ತಾ ಇರ್ಬೋದು, ಈಗ ಕಂಪ್ಲೀಟ್ ಆಗಿ ಕೇಕ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಒಂದು ಪುಟ್ಟ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು, ಈಗ ಒಂದು ಪೀಸ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದ್ರೆ ನೀವು ನಂಬೋದಿಲ್ಲ. ಒಂದ್ಸಲ ಟ್ರೈ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬೈ ಬಾಯ್.